ಅಭೂತಪೂರ್ವವಾದಂಥ ಒಂದು ಫಲಿತಾಂಶ ಬರುವಂಥ ನಿರೀಕ್ಷೆ ಈಗ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ. ಒಂದಂತೂ ನಾವು ಸ್ಪಷ್ಟವಾಗಿ ಹೇಳ್ಬೋದು, ಭಾರತೀಯ ಜನತಾ ಪಾರ್ಟಿ ಈ ಚುನಾವಣೆಯಲ್ಲಿ ಸಿಂಗಲ್ ಡಿಜಿಟ್ ಅನ್ನೋದು ಆಗೋದಿಲ್ಲ, ಡಬಲ್ ಡಿಜಿಟ್ ಕೊಡೋದಿಲ್ಲ. ಆ ಒಂದು ಪರಿಸ್ಥಿತಿ ಬಂದಿದೆ. ಈ ಚುನಾವಣೆ ಒಂದು ರೀತಿ ಪ್ರಾರಂಭ ಆದಾಗ ಬಹುಶಃ ಪ್ರಚಾರ ಯಾವ ರೀತಿ ಆಗ್ಬೋದು, ಯಾವ ಇಶ್ಯೂಸ್ ಜನರ ಮುಂದೆ ಬರ್ಬೋದು ಅಂತ ನಿರೀಕ್ಷೆಗಳು ಬಹಳ ಇತ್ತು. ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಅಥವಾ ಅದರ ಬಗ್ಗೆ ಚಿಂತನೆಗಳು ಇರ್ತಾ ಇತ್ತು. ಆದರೆ ಈಗ ಚುನಾವಣೆಯ ಪ್ರಚಾರದ ಧಾಟಿಯನ್ನು ನೋಡಿದ್ರೆ ಇದು ಒಂದು ರೀತಿ ಸತ್ಯಕ್ಕೂ ಮತ್ತು ಸುಳ್ಳಿಗೆ ಆಗುವಂತಹ ಹೋರಾಟದ ಒಂದು ಚುನಾವಣೆ ಮತ್ತು ಪ್ರೀತಿ ಮತ್ತು ದ್ವೇಷದ ಮಧ್ಯೆ ಚುನಾವಣೆ ಆಗಿದೆ. ಯಾಕೆಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಭಾಷಣ, ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಪೇನ್ ಎಲ್ಲವೂ ಕೂಡ ಅತ್ಯಂತ ಒಂದು ಕೆಳಮಟ್ಟಕ್ಕೆ, ಕೀಳಮಟ್ಟದ ರಾಜಕಾರಣಕ್ಕೆ ಅವರು ಕೈ ಹಾಕಿದ್ದಾರೆ. ನಾವು ಜೋಡಿಸಬೇಕು ಅಂತ, ಅವರು ವಿಭಜಿಸಬೇಕು ಅಂತ. ಜೋಡಣೆಗೆ ಮತ್ತು ಜೋಡಣೆ ವರ್ಸಸ್ ವಿಭಜನೆ, ಅದು ಈ ಚುನಾವಣೆಯ ಮುಖ್ಯ ಒಂದು ಇಶ್ಯೂ ಆಗಿದೆ. ಅದರಿಂದ ಇದು ಯಾವ ನಿರೀಕ್ಷೆ ಮಾಡಿರಲಿಲ್ಲ. ಈ ಮಟ್ಟದ ಪ್ರಚಾರ ಬಿಜೆಪಿ ಅವರು ಮಾಡ್ತಾರೆ. 10 ವರ್ಷ ಆಡಳಿತ ಆದ ನಂತರ ಪ್ರಧಾನಮಂತ್ರಿಗಳು ಮತ್ತು ಬಿಜೆಪಿ ಮುಖಂಡರುಗಳು ಯಾವ ಇಶ್ಯೂಸ್ ಮೇಲೆ ಮಾತಾಡ್ಬೋದು ಅಂತ ನಾವು ಅನ್ಕೊಂಡಿದ್ದು. ಭದ್ರತೆ ಬಗ್ಗೆ ಮಾತಾಡ್ಬೋದು ಅನ್ಕೊಂಡಿದ್ದು, ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡ್ಬೋದು ಅನ್ಕೊಂಡಿದ್ದು, ದೇಶಕ್ಕೆ ನಾನು ಏನು ಕೊಟ್ಟಿದ್ದೇನೆ, ಯಾವ ರೀತಿಯಾಗಿ ಜನರಿಗೆ ಸಹಾಯ ಮಾಡಿದ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅನ್ಕೊಂಡಿದ್ದು. ಆದರೆ ಇವತ್ತು ಸಂಪೂರ್ಣವಾಗಿ ಅವರ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಅವರ ಭಾಷಣಗಳ ಮುಖ್ಯ ಉದ್ದೇಶಗಳೆಲ್ಲವೂ ಕೂಡ ಸುಳ್ಳಿನ ಆಧಾರದ ಮೇಲೆ ದ್ವೇಷವನ್ನು ಸೃಷ್ಟಿ ಮಾಡಿ ದೇಶವನ್ನು ವಿಭಜಿಸುವ, ಸುಳ್ಳಿನ ಆಧಾರದ ಮೇಲೆ ದ್ವೇಷವನ್ನು ಸೃಷ್ಟಿ ಮಾಡಿ ದೇಶವನ್ನು ವಿಭಜಿಸುವ ಒಂದು ಕ್ಯಾಂಪೇನ್ ಭಾರತೀಯ ಜನತಾ ಪಾರ್ಟಿ. ಮೀಸಲಾತಿ ಬಗ್ಗೆ ದಿನೇ ಸುಳ್ಳು ಹೇಳ್ತಾ ಇದ್ದಾರೆ ಮತ್ತು ಮೀಸಲಾತಿ ವಿರುದ್ಧ ಐತಿಹಾಸಿಕ